ನಿಮ್ ಬಜೆಟ್ 50,000 ರೂಪಾಯಿ ಮೇಲಿದ್ದು ಈ ಫೋನ್ ನ 7 ವರ್ಷ ಯೂಸ್ ಮಾಡ್ತೀನಿ ಅಂದ್ರೆ ಮಾತ್ರ ಈ ವಿಡಿಯೋನ ನೋಡಿ. ಈ ಫೋನ್ ಬಂದ್ಬಿಟ್ಟು ಮೋಟೋರೋಲಾ ಸಿಗ್ನೇಚರ್ ಅಂತ. ಇದ್ರ ಡಿಸ್ಪ್ಲೇ ಬಗ್ಗೆ ಬಂದ್ರೆ 6.8 ಇಂಚ್ ಡಿಸ್ಪ್ಲೇ ಆಗಿರುತ್ತೆ, 165 ಹರ್ಟ್ಸ್. ಸೊ ಡಿಸ್ಪ್ಲೇ ಬಗ್ಗೆ ಟಾಪ್ ನಾಚು. ಇನ್ನ ಕ್ಯಾಮ್ರಾ ಬಗ್ಗೆ ಬಂದ್ರೆ 4 ಕ್ಯಾಮ್ರಾ ಎಲ್ಲ 50 ಮೆಗಾ ಪಿಕ್ಸೆಲ್. ಫ್ರಂಟ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಮೇನ್ ಸೆನ್ಸರ್ 50 ಮೆಗಾ ಪಿಕ್ಸೆಲ್, ಅಲ್ಟ್ರಾ ವೈಡ್ ಪ್ಲಸ್ ಮ್ಯಾಕ್ರೋ ಇಂಟಿಗ್ರೇಟೆಡ್ 50 ಮೆಗಾ ಪಿಕ್ಸೆಲ್, ಟೆಲಿಫೋಟೋ ಲೆನ್ಸ್ ಸಹ 50 ಮೆಗಾ ಪಿಕ್ಸೆಲ್. ಅಷ್ಟೇ ಅಲ್ಲ, ಎಲ್ಲ ಕ್ಯಾಮ್ರಾದಲ್ಲೂ 4K 60 FPS ಸಪೋರ್ಟ್ ಇದೆ. ಪ್ರೊಸೆಸರ್ ಬಂದ್ಬಿಟ್ಟು 8 Gen 5 3 ಮಿಲಿಯನ್ AnTuTu ಸ್ಕೋರ್ ಅಂದ್ರೆ 30 lakh AnTuTu ಸ್ಕೋರ್ ಬರುತ್ತೆ. ಅಂಡ್ ಈ ಮೊಬೈಲ್ಗೆ ಈ ಪ್ರೊಸೆಸರ್ ಮೋರ್ ದೆನ್ ಸಫಿಶಿಯೆಂಟ್. ಯಾಕಂತಂದ್ರೆ ಎಲ್ಲ ಡೇ ಟು ಡೇ ಲೈಫ್ ಪ್ಲಸ್ ನಿಮ್ದು ಕಂಟೆಂಟ್ ಕ್ರಿಯೇಷನ್ ಇತ್ತು ಅಂತಂದ್ರೆ ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು, ಎಲ್ಲದಕ್ಕೂ ಫ್ಲೂಯೆಂಟ್ ಆಗಿ ರನ್ ಆಗುತ್ತೆ. ಒಂದು ಕ್ಯಾಚ್ ಇದೆ, ಮೊಬೈಲ್ ಸೈಜ್ ನ ಕಮ್ಮಿ ಮಾಡೋಕ್ಕೆ 184 ಗ್ರಾಮ್ಗೆ ತಗೊಂಬರಕ್ಕೋಸ್ಕರ 5200 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಪ್ಟಿಮೈಸೇಷನ್ ಚೆನ್ನಾಗಿತ್ತು ಅಂತ ಅಂದ್ರೆ ಗೈಸ್ 5200 mAh ಇಸ್ ಮೋರ್ ದನ್ ಎನಫ್. ಅದ್ರ ಜೊತೆಗೆ ಇದು 90 ವ್ಯಾಟ್ ವೈರ್ಡ್ ಚಾರ್ಜಿಂಗು, ಅದ್ರ ಜೊತೆಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜ್ ಸಹ ಸಿಗುತ್ತೆ. ಅಂಡ್ IP69 ರೇಟಿಂಗ್ ಸಹ ಇದೆ, ಮಿಲಿಟರಿ ಗ್ರೇಡು. ಈ ಮೊಬೈಲ್ ಬಂದ್ಬಿಟ್ಟು ಸ್ಟಾಕ್ ಆಂಡ್ರಾಯ್ಡ್ ಅಂತ ಅಂದ್ರೆ ಇದರಲ್ಲಿ ಯಾವುದೇ ತರ ಬ್ಲೋಟ್ವೇರ್ಸ್ ಇರಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಈ ಮೊಬೈಲ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ನಿಮಗೇನು ಅನ್ಸುತ್ತೆ, ಈ ಮೊಬೈಲಲ್ಲಿ ಏನಾದರೂ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತು ಈ ಪ್ರೈಸ್ ರೇಂಜಿಗೆ ಅಂತ ಅನ್ಸುತ್ತಾ ಗೈಸ್? ಅಂಡ್ ಇದೇ ಥರ ಟೆಕ್ ಎಕ್ಸ್ಪ್ಲೋರ್ಗೋಸ್ಕರ ನಮ್ಮ ಟೆಕ್ ಪೇಜ್ನ ಫಾಲೋ ಮಾಡೋದಂತೂ ಮರಿಬೇಡಿ.